ಅಮ್ಮನ ಕಣ್ಣೆದುರಲ್ಲೇ ಮಗುವಿನ ಜೀವ ಹೊರಟು ಹೋದಂಥ ಆಘಾತ. ದೇವರ ಸನ್ನಿಧಿಯಲ್ಲಿ ನಡೆಯಿತೊಂದು ಭಯಾನಕ ಅಪಘಾತ. ಹೋದ ಜೀವ ಮರಳಿ ಬಂದ ವಿಸ್ಮಯ ಘಟನೆ ನಡೆಯಿತು ಅದೇ ತಾಯಿಯ ಕಣ್ಣೆದುರಲ್ಲಿ. ಇಂತಹ ಪವಾಡ ನಡೆಸಿದ ಆ ದೇವಿ ಯಾರು? ಮೈಸೂರು ಮಹಾರಾಜರ ಮಗಳಿಗೆ ವರರನ್ನ ಹುಡುಕಿ ಮದುವೆ ಮಾಡಿಸಿದ ದೇವಿ ಶಕ್ತಿಯ ಆಶ್ಚರ್ಯಕರ ಕಥೆ ಇದು. ಅದೊಂದು ದಿನ ದೇವೇಗೌಡರ ರಾಜಕೀಯ ಜೀವನ ದಿಢೀರನೆ ಬದಲಾಗಿ ಬಿಡುತ್ತೆ. ಅನಿರೀಕ್ಷಿತವಾಗಿ ಅವರು ದೇಶದ ಪ್ರಧಾನಿಯೇ ಆಗ್ಬಿಡ್ತಾರೆ. ಇದರ ಹಿಂದಿದೆ ಒಂದು ಕುತೂಹಲಕಾರಿ ಕಾರಣ. ಪ್ರಧಾನಿಯಾಗೋದಕ್ಕೂ ಮೊದಲು ಗೌಡರು ಹೋಗಿದ್ದು ಒಂದು ವಿಶೇಷ ಸ್ಥಳಕ್ಕೆ. ಅಲ್ಲಿ ಗೌಡರನ್ನ ಹರಸಿದ ದೇವಿಯೊಬ್ಬಳ ಕುತೂಹಲಕಾರಿ ಹಿನ್ನೆಲೆ ಇಲ್ಲಿದೆ. ಕಣ್ಣಿಗೆ ಕಾಣೋದೆಲ್ಲವೂ ಸತ್ಯ ಅಲ್ಲ, ಕಾಣದೇ ಇರೋದೆಲ್ಲವೂ ಸುಳ್ಳಲ್ಲ. ಈ ಜಗತ್ತಿನಲ್ಲಿರೋ ಅಗೋಚರ ಶಕ್ತಿಗಳಿಗೆ ಲೆಕ್ಕನೇ ಇಲ್ಲ. ಈ ಎಲ್ಲಾ ಶಕ್ತಿಗಳಿಗೂ ಮೂಲ ದೈವ ಶಕ್ತಿ ಅನ್ನೋದು ನಂಬಿಕೆ. ಇದು ಭಕ್ತಿಗೆ ಒಲಿಯುವಂಥದ್ದು, ನಂಬಿಕೆಗೆ ಸಿಗುವಂಥದ್ದು. ಇದೆ ಸತ್ಯಂ ಶಿವಂ ಸುಂದರ. ಹೊಡೆದ ತಕ್ಷಣ ಕಾರದು ಧೂಮ್ ಇದು ಕಬ್ಬಣ ಇರುತ್ತಲ್ಲ ಅದೇ ಒಳಗಡೆ ಹೊರಟೋಗ್ಬಿಟ್ಟೈತೆ. ಗುಂಡೆಗೆ ಹೊಡೆದ ತಕ್ಷಣನೇ ಒಂಥರ ಫುಟ್ಬಾಲ್ ಹುಳ್ಳಲ್ವ ಆ ಥರ ಹುಳ್ಳಿ ಬಿದ್ದುಬಿಟ್ಟಿರೋದವನು. ಆಕ್ಸಿಡೆಂಟ್ ಅನ್ನೋದೇ ಹಾಗೆ. ಒಂದೇ ಒಂದು ಕ್ಷಣದ ಮೊದಲು ಅದನ್ನ ಊಹೆ ಕೂಡ ಮಾಡಿರೋದಿಲ್ಲ. ಧನಲಕ್ಷ್ಮಿ ಅನ್ನೋ ಈ ಹೆಂಗಸು ಮಗನನ್ನ ಸ್ಕೂಲಿಂದ ಕರ್ಕೊಂಡು ಬರುವಾಗ ನೋಡ್ತಿದ್ದ ಹಾಗೆ ಈ ಅಪಘಾತ ನಡೆದೇ ಹೋಗಿತ್ತು. ಇಂಥ ಒಂದು ಘಟನೆ ನಡೆದಿದ್ದು ಎಲ್ಲಿ ಅನ್ಕೊಂಡ್ರಿ? ಮೈಸೂರು ರಾಜಮನೆತನದ ಶ್ರೀಕಂಠದತ್ತ ಒಡೆಯರಿಂದ ಹಿಡ್ಕೊಂಡು ಮಾಜಿ ಪ್ರಧಾನಿ ದೇವೇಗೌಡರ ತನಕ ಅದೆಷ್ಟೋ ಗಣ್ಯಾತಿ ಗಣ್ಯರು ಹರಕೆ ಕಟ್ಕೊಳ್ಳೋ ಒಂದು ವಿಶೇಷ ಶಕ್ತಿಯ ದೇವಸ್ಥಾನದ ಎದುರಲ್ಲೇ ಈ ಅಪಘಾತ ನಡೆದು ಹೋಗಿತ್ತು. ಒಂದು ಕಾಲದಲ್ಲಿ ಮೈಸೂರು ಮಹಾರಾಣಿಗೆ ಬಂದ ಸಂಕಷ್ಟವನ್ನೇ ಪರಿಹರಿಸಿದ ದೇವಿ ಈ ಮಗುವಿನ ತಾಯಿಯ ದುಃಖವನ್ನ ಪರಿಹಾರ ಮಾಡದೇ ಇರ್ತಾಳಾ? ನಾನೇ ಸತ್ತೋಗ್ಬಿಡ್ತಾ ಇದ್ದೇನೋ ಆ ಥರ ಪೊಸಿಷನ್ ಅವ್ನಿಗೆ ಆಗಿದ್ದು ನೋಡಿ ನನಗೆ ಅವ್ನು ಹೆಂಗೆ ನಾನು ಕರ್ಕೊಂಡು ಹೋದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ಥರ ಶಾಕ್ ಆಗ್ಬಿಡ್ತು. ಇರೋನು ಒಬ್ಬನೇ ಮಗ ನನಗೆ ಮಕ್ಕಳೇ ಇಲ್ಲ ಅಂಥದ್ರಲ್ಲಿ ಇವ್ರು ಈ ಥರ ಆಗ್ಬಿಟ್ಟಾದ್ರೆ ನನಗೆ ಎಷ್ಟು ನೋವಾಗಲ್ಲ. ನಾನು ಎಷ್ಟು ಪೂಜೆ ಎಷ್ಟು ರಥಗಳು ಮಾಡಿದ್ದೀನಿ ಅಂದರೆ ಅಷ್ಟು ಪೂಜೆ ರಥ ಮಾಡಿದ್ದೀನಿ. ತುಂಬಾ ಸ್ಪೀಡಲ್ಲಿ ಬಂದ ಮಾರುತಿ ವ್ಯಾನ್ ಹೊಡೆದ ಫೋರ್ಸಿಗೆ ಹುಡುಗ ಎಲ್ಲೋ ಹೋಗಿ ಬಿದ್ದಿದ್ದ. ಆ ದೃಶ್ಯ ಕಂಡ ಯಾರೊಬ್ರು ಆತ ಬದುಕಿ ಉಳಿತಾನೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಸಾಧ್ಯ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಗ್ಲಾಸ್ ಆಫ್ ಹಾಲು ಕುಡಿತಾ ಇಲ್ಲ. ಡಾಕ್ಟ್ರು ಹಾಲು ಕುಡ್ಸಮ್ಮ ಅಂತಾರೆ, ಹಾಲೇ ಕುಡಿತಾ ಇಲ್ಲ. ಅವನು ಎಷ್ಟು ಅವನ ಮುಖ ಫುಲ್ಲು ಊದ್ಕೊಬಿಟ್ಟು ಫುಲ್ಲು ಕಷ್ಟ, ಕೈ ಕಾಲೆಲ್ಲ ಹಿಂಗೆ ತಿರ್ಕೊಬಿಟ್ಟಿತ್ತು. ರೋಡಲ್ಲೇ ನನ್ನ ಮಗ ಹೊರಟೋದ ಅನ್ಕೊಂಡಾಗ ಯಾವಾಗ ನಮ್ಮಮ್ಮ ಬಂದು ಕುಂಕುಮ ಇಕ್ಕಿದ್ರು ಅವಾಗ ಅಲ್ಲಿವರೆಗೂ ನನ್ನ ಮಗನಿಗೆ ಪ್ರಜ್ಞೆನೇ ಇಲ್ಲ. ಕೈತಪ್ಪಿ ಹೋಗಿದ್ದ ಮಗನನ್ನ ಈ ಧನಲಕ್ಷ್ಮಿಗೆ ಆಶ್ಚರ್ಯಕರ ರೀತಿಯಲ್ಲಿ ಹಿಂದಿರುಗಿಸಿಕೊಟ್ಟಿದ್ದು ಯಾರು? ಅವಳೇ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ. ಅಷ್ಟೊಂದು ಭಯಾನಕವಾಗಿ ಆಕ್ಸಿಡೆಂಟ್ ನಡೆದ್ರೂ ಕೂಡ ಧನಲಕ್ಷ್ಮಿಯ ಮಗ ಪಾರಾಗಿದ್ದು ಪವಾಡವೇ ಸರಿ. ಕೇವಲ 3 ದಿನಕ್ಕೆ ಈ ಬಾಲಕ ಎಷ್ಟು ಚೇತರಿಸಿಕೊಂಡಿದ್ದಾನೆ ನೀವೇ ನೋಡಿ.
ಇಂಥ ಒಂದು ಘಟನೆ ನಮಗೆಲ್ಲ ತೀರಾ ಆಕಸ್ಮಿಕವಾಗಿ ಸಿಕ್ಕಿದ್ದು ಮೈಸೂರು ದಸರಾ ಹಿನ್ನೆಲೆಯಲ್ಲಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಜಗತ್ಪ್ರಸಿದ್ಧ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಚಿತ್ರೀಕರಣಕ್ಕೆ ಹೊರಟ ನಮ್ಮ ತಂಡಕ್ಕೆ ಅನಿರೀಕ್ಷಿತವಾಗಿ ತ್ರಿಪುರ ಸುಂದರಿ ದೇವಿಯ ಪವಾಡಗಳ ಬಗ್ಗೆ ತಿಳಿಯುತ್ತೆ. ಮೈಸೂರು ಅಂದಾಕ್ಷಣ ಚಾಮುಂಡೇಶ್ವರಿ ದೇವಿ ನೆನಪಾಗೋದು ಸಹಜ. ಆದರೆ ಅಷ್ಟೇ ಮಹಿಮೆ ಇರೋ ಈ ತ್ರಿಪುರ ಸುಂದರಿ ದೇವಿಯ ಪವಾಡಗಳು ನಿಜಕ್ಕೂ ಕುತೂಹಲಕಾರಿ. ಇದು ಕೇವಲ ಒಂದು ಆಕ್ಸಿಡೆಂಟ್ನ ಕಥೆಯಲ್ಲ. ಇಂಥ ಲೆಕ್ಕವಿಲ್ಲದ ಪವಾಡಗಳು ಇಲ್ಲಿ ನಡೆದಿವೆ, ನಡೀತಾನೇ ಇವೆ. ಸಾಮಾನ್ಯ ಭಕ್ತರ ನಂಬಿಕೆ ಬಿಡಿ, MBBS ಓದಿರೋ ಈ ಶಿವಕುಮಾರ್ ಅನ್ನೋ ಡಾಕ್ಟರ್ ಕೂಡ ಈ ದೇವಿಯ ಪ್ರಾರ್ಥನೆ ಮಾಡಿದ ನಂತರನೇ ಆಪರೇಷನ್ ಮಾಡ್ತಾರೆ. ಹೀಗಂದ್ರೆ ನೀವು ನಂಬ್ತೀರಾ? ನಾನು ಕೆಲವು ಭಾಳ ಕ್ಯಾನ್ಸರ್ ಆಪರೇಷನ್ಗಳು ಮಾಡ್ತಾ ಇರ್ತೀನಿ. ಕ್ಯಾನ್ಸರ್ ಆಪರೇಷನ್ ಮಾಡಿ ಅದು ಸಕ್ಸಸ್ ಆಗೋದಿಲ್ಲ ಅಂತ ಕಂಡು ಬಂದರೆ ನನ್ನ ಅನಿಸಿಕೆ ಪ್ರಕಾರ ತಂದು ತಾಯಿಯಲ್ಲಿ ಬೇಡ್ತೀನಿ, ಅವನಿಗೆ ಆಯುಸ್ಸನ್ನು ಕೊಡು, ಆರೋಗ್ಯನ ಕೊಡಮ್ಮ, ಇನ್ನೇನು ಆಸ್ತಿ ಕೇಳ್ತಾನ ಅಥವಾ ಅರಮನೆ ಕೇಳ್ತಾನ ಅಂತ ನಾನು ತಾಯಿ ಹತ್ರ ಚರ್ಚೆ ಮಾಡೋದುಂಟು. ನಾನು ನಿನ್ನ ಹೆಸರಲ್ಲಿ ಕೈ ಹಾಕ್ತೀನಿ, ಅದನ್ನು ದಯವಿಟ್ಟು ಸಕ್ಸಸ್ ಮಾಡಿಕೊಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರತಿ ಶುಕ್ರವಾರ ನಾನು ದುರ್ಗಾ ಕವಚ ಓದ್ಬಿಟ್ಟು ಆವತ್ತು ನನ್ನ ಮನಸ್ಸಿಗೆ ಏನು ನಡೀತೆ ಅದನ್ನು ಪೇಷಂಟ್ನ ಡಿಸಿಷನ್ ತೊಗೋತೀನಿ. ಕ್ರಿಟಿಕಲ್ ಇರೋ ಪೇಷಂಟ್ಗೆ ತಾಯಿ ಬಂದು ರಾತ್ರಿ ಹೇಳ್ತಾಳೆ, ಅದು ಬೇಡ, ಅದು ಕೈ ಹಾಕೋದು ಬೇಡ, ಅದು ಪ್ರಯೋಜನ ಆಗೋದಿಲ್ಲ ಅಂತ ಯಾವುದೋ ಒಂದು ಸೂಚನೆ ಕೊಟ್ಟು ಹೋಗ್ತಾಳೆ. ಅಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ನಾನು ಕೈ ಹಾಕೋದಿಲ್ಲ. ಅವು ಇದುವರೆಗೆ ಯಾವುದೂ ಫೇಲ್ಯೂರ್ ಆಗಿಲ್ಲ ನನಗೆ ತಾಯಿ ಅನುಗ್ರಹದಿಂದ. ಒಬ್ರು MBBS ಓದಿರೋ ಡಾಕ್ಟ್ರು ಸುಮ್ಮನೆ ಇಂಥ ನಂಬಿಕೆ ಬೆಳೆಸ್ಕೊಳ್ಳೋದಿಲ್ಲ. ಡಾಕ್ಟರ್ ಶಿವಕುಮಾರ್ ಒಂದು ಆಸ್ತಿ ವಿಚಾರದಲ್ಲಿ ಯಾರೋ ಹೇಳಿದ್ರು ಅಂತ ಇಲ್ಲಿಗೆ ಬರ್ತಾರೆ. ಇಲ್ಲಿನ ಅರ್ಚಕರು ನೀವನ್ಕೊಂಡಿರೋ ಕೆಲಸ ಆಗೋದಾದ್ರೆ ಹೂ ಬೀಳತ್ತೆ, ಕೇಳ್ಕೊಳ್ಳಿ ಅಂತಾರೆ. ಹೂ ಕೇಳೋದ್ರಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಹೂವನ್ನು ಹಿಂಗೆ ಮುಡಿಸಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಹಾಗೆ ಹರಳಿದ ತಕ್ಷಣ ಆಟೋಮೆಟಿಕ್ಕಾಗಿ ಕೆಳಗಡೆ ಬೀಳುತ್ತೆ ಗುರುತ್ವಾಕರ್ಷಣೆಯಿಂದ ಅಂತೇಳಿ ನಾನು ನನ್ನ ಶ್ರೀಮತಿಯವರು ಹಾಸ್ಯಾಸ್ಪದವಾಗಿ ದೇವಿ ಮುಂದೆನೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಗ ಒಂದು ಹೂವು ಬಿತ್ತು, ಒಂದು ಹೂವು ಬಿದ್ದುಬಿಟ್ಟು ಇನ್ನೊಂದು ಹೂವು ಬೀಳಬೇಕು ಅಂತ ಹೇಳಿದ ತಕ್ಷಣವೇ ಗುರುತ್ವಾಕರ್ಷಣೆ ಬೀಳುತ್ತೆ ನೋಡು ಅಂತ ನಾನು ಮಿಸ್ಸಸ್ಗೆ ಹಿಂಗೆ ತಿವಿದೆ. ಆ ಹೂವು ಬಂದ್ಬಿಟ್ಟು ತಲ್ಕಂಬಳಕ್ಕಾಗಿ ಅಲ್ಲೇ ತಾಯಿಯ ಕೈ ಮೇಲೆ ನಿಂತ್ಕಂತೂ ಮುಂದಕ್ಕೆ ಬೀಳಲಿಲ್ಲ. ನನಗೆ ಮೈ ಜುಮ್ ಅಂದ್ಬಿಡ್ತು. ಅಸಾಧ್ಯ ಶಕ್ತಿ ಇದೆ ಇದರಲ್ಲಿ ಅಂಥೇಳಿ ಆವತ್ತಿಂದ ತಾಯಿ ಬಗ್ಗೆ ನಂಬ್ಕೊಳ್ಳೋಕ್ಕೆ ಶುರು ಮಾಡಿದೆ. ಹೌದು, ತ್ರಿಪುರ ಸುಂದರಿ ದೇವಿ ಅದೆಷ್ಟೋ ದಂಪತಿಗಳ ಪಾಲಿಗೆ ಸಂತಾನ ಲಕ್ಷ್ಮಿ. 16 ವರ್ಷಗಳ ಕಾಲ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದವರು ಇಲ್ಲಿಗೆ ಬಂದು ಒಂದು ವಿಶೇಷವಾದ ಪೂಜೆ ಮಾಡಿಸ್ಬೇಕು. ಈ ಪೂಜೆ ಮಾಡಿ ಪ್ರಸಾದ ಪಡ್ಕೊಂಡ ದಂಪತಿಗಳು ವರ್ಷದಲ್ಲೇ ಮಕ್ಕಳನ್ನ ಪಡೆದ ಬೇಕಾದಷ್ಟು ಉದಾಹರಣೆಗಳು ಇಲ್ಲಿವೆ. ದೇವಸ್ಥಾನಕ್ಕೆ ನಾನು ಬರ್ಲಿಕ್ಕೆ ಶುರು ಮಾಡಿ ಸುಮಾರು 17 ವರ್ಷ ಆಯಿತು. 17 ವರ್ಷದಿಂದ ಸತತವಾಗಿ ಇವತ್ತವರೆಗೂ ಮಿಸ್ ಮಾಡಿಲ್ಲ. ಒಂದೇ ದಿನ ಮಿಸ್ ಮಾಡಿದ್ರೆ ನಮಗೆ ನೆಮ್ಮದಿನೇ ಇರಲ್ಲ, ನಿದ್ರೆನೇ ಬರಲ್ಲ. ಇಲ್ಲಿ ಬಂದು ತಾಯಿ ದರ್ಶನ ಮಾಡಿದ್ರೆ ಬೆಟ್ಟದಂಗಿದ್ರು ಮಂಜು ಹಾಕಿ ಕರ್ಗೋಗೋದು. ಈ ಸುಶೀಲಾ ಅವರ ಎದುರು ಮನೆಯಲ್ಲಿ ನಡೆದ ಒಂದು ಘಟನೆ ಇದು. ಅನ್ಯೋನ್ಯವಾಗಿದ್ದ ದಂಪತಿಗಳ ಮಧ್ಯೆ ಮಕ್ಕಳಿಲ್ಲ ಅನ್ನೋ ಸಮಸ್ಯೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ಬಿಡುತ್ತೆ. ಆ ಘಟನೆ ಹೇಗೆ ನಡೀತು? ಅದಕ್ಕೆ ಈ ದೇವಿ ನೀಡಿದ ಪರಿಹಾರ ಎಂಥದ್ದು?